ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಹಾಸತಿ ಗೌಡ. ಜಾವಾ ಗರ್ಲ್ ಕನ್ನಡ ಯೂಟ್ಯೂಬ್ ಚಾನೆಲ್‌ಗೆ ಎಲ್ರಿಗೂ ಸ್ವಾಗತ. ಸೊ ಯಾವಾಗಲೂ ನನಗೆ ಎಲ್ಲರೂ ಹೇಳ್ತಾ ಇರ್ತಾರೆ, "ಏನು ಫುಲ್ ಸುತ್ತಾಡ್ತಾ ಇರ್ತೀಯಾ, ಟ್ರಾವೆಲ್ ಮಾಡ್ತಾ ಇರ್ತೀಯಾ, ಹಾಗೆ ಹೀಗೆ" ಅಂತ ಹೇಳ್ಕೊಂಡು. ಹೌದು ನಿಜ, ನನಗೆ ಟ್ರಾವೆಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಒಂದು ಬೈಕಲ್ಲಿ ಹೋಗ್ತೀನಿ, ಇಲ್ಲ ಕಾರಲ್ಲಿ ಹೋಗ್ತೀನಿ. ಯಾವಾಗ ಆಗುತ್ತೆ ಆವಾಗ ಹೋಗ್ತಾ ಇರ್ತೀನಿ. ಬಿಕಾಸ್ ಜೀವನದಲ್ಲಿ ಮತ್ತೇನಿದೆ ಗುರು, ತುಂಬ ಆರಾಮಾಗಿ ಸುತ್ತಾಡಬೇಕು. ಇರುವಷ್ಟು ದಿನ ಆರಾಮಾಗಿ ಹ್ಯಾಪಿಯಾಗಿರಬೇಕು. ಸೊ ನಾನಂತೂ ಒಬ್ಬೊಬ್ಬಳೇ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಇವತ್ತು ಕೂಡ ಒಬ್ಬಳೇ ಟ್ರಾವೆಲ್ ಮಾಡಿಕೊಂಡು ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ? ಹೇಳ್ತೀನಿ, ನೋಡ್ತಾ ಹೋಗಿ. ಇದೆ ಗೈಸ್, ನೋಡಿ ಲೈಟು ಪಕ್ಕ 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 ಅಂತ ಆಗ್ತಾ ಇದೆ. ನಾನು ಅದೇ ಭಯ ಬಿತ್ಕೊತಿದ್ದೀನಿ. ಲೈಟು ಫುಲ್ ಪಕ್ಕ 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 ಅಂತ ಆಗ್ತಾ ಇದೆ. ಫುಲ್ ದೆವ್ವ ಇರ್ಬೋದು ಅಂತ ನೋಡೋಣ. ಇದು ನಾನಿರೋ ರೂಮು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಬಟ್ ಯಾವ ಹೋಟೆಲು ಏನು ಎತ್ತ ಅಂತೆಲ್ಲ ಸುಮ್ಮನೆ ಬಿಟ್ಟು ಪ್ರಮೋಷನ್ ಎಲ್ಲ ಮಾಡಲ್ಲ. ಬಟ್ ನಾನು ಎಂಜಾಯ್ ಮಾಡಿರೋದೆಲ್ಲ ನಾನು ಕವರ್ ಮಾಡ್ತೀನಿ. ಸೀರಿಯಸ್ ಆಗಿ ವ್ಯೂ ಅಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಡೇಯಲ್ಲಿ ತೋರಿಸ್ತೀನಿ, ಇನ್ನೂ ಚೆನ್ನಾಗಿತ್ತು. ಸೊ ಬಾತ್ರೂಮ್ ಆಗಿರ್ಬೋದು ಆ್ಯಂಡ್ ಪ್ರತಿಯೊಂದೂ ಕೂಡ ತುಂಬ ನೀಟಾಗಿತ್ತು. ಬಟ್ ಒಬ್ಬಳೇ ಹೆಂಗಿರೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ನನಗಂತೂ ಒಬ್ಬಳೇ ಇರೋದು ಅಂದರೆ ತುಂಬ ಇಷ್ಟ. ಬೆಳಗಿನ ಜಾವ ಎದ್ದಾಗ ನೋಡಿ ಹೇಗಿತ್ತು ಅಂದರೆ, ವಾವ್ ಸಖತ್ತಾಗಿತ್ತು. ಸ್ವಿಮ್ಮಿಂಗ್ ಪೂಲು ಎಲ್ಲನೂ ಕೂಡ. ಬೆಳಿಗ್ಗೆ ಮಾರ್ನಿಂಗ್ ಹಾಗೆ ಎದ್ದೆ, ಆರಾಮಾಗಿ ಲೇಟಾಗಿದ್ದೆ. ಎಲ್ಲರೂ ಕೂಡ ಫ್ರೆಂಡ್ಸು ಅವರು ಇವರು ಅಂತ ಟ್ರಿಪ್ಪಿಗೆ ಹೋಗ್ತಾ ಇರ್ತಾರೆ. ಬಟ್ ಏನು ಅಂತ ಹೇಳಿದ್ರೆ, ಒಬ್ಬರೇ ಬಂದರೆ ಅದೊಂಥರ ಪೀಸ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಒಬ್ಬಳೇ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಬಂದು ಆರಾಮಾಗಿ ಮಲ್ಕೊಂಡು ಲೇಟಾಗಿ ಎದ್ದು ನಾಷ್ಟ ಮಾಡಿಕೊಂಡು, ನಾಷ್ಟ ಎಲ್ಲ ಆ್ಯಕ್ಚುಲಿ ಖಾಲಿಯಾಗಿತ್ತು. ಹೊರಗಡೆಯಿಂದ ನಾಷ್ಟ ತರಿಸ್ಕೊಂಡು ನಾಷ್ಟ ತಿಂದ್ಬಿಟ್ಟು ಇವಾಗ ಸ್ವಿಮ್ಮಿಂಗ್ ಹೋಗೋಣ ಅಂತ ಹೇಳ್ಕೊಂಡು ಅನ್ಕೋತಾ ಇದ್ದೀನಿ. ಯಾರು ಕೇಳಲಿಲ್ಲವೇ ಒಮ್ಮೆ ಬಂದು ಹೋಗಿ ನೀನು. ಇವಾಗ ಇಲ್ಲಿ ಯಾರ ಹತ್ರನಾದರೂ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಮಾಡಿಸ್ಬೇಕು. ಸೊ ಗೊತ್ತಿಲ್ಲ ಯಾರ ಹತ್ರ ಮಾಡಿಸ್ತೀನಿ ಅಂತ. ಯಾರು ಸಿಗ್ತಾರೆ ಅವ್ರ ಹತ್ರ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಮಾಡಿಸ್ತೀನಿ. ಆಳ ಇಲ್ಲ ಅಂತ ಅನಿಸುತ್ತೆ. ಇದು ನಾರ್ಮಲಾಗಿ ಆಟ ಆಡೋಕ್ಕ, ಇಲ್ಲ ಆಳ ಇದೆಯಾ ಸ್ವಿಮ್ಮಿಂಗ್ ಪೂಲು? ಆ್ಯಕ್ಚುಲಿ ಸ್ವಿಮ್ಮಿಂಗ್ ಪೂಲಿಂದ ಬಿಕಾಸ್ ವ್ಯೂ ಸಕ್ಕತ್ತಾಗಿ ಕಾಣಿಸುತ್ತೆ. ಸೀರಿಯಸ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. Life's a gamble on these streets, anything goes. Boom bap echoes through the alleys at night. Soulful samples lift the darkness to light. Deep kicks pounds like a heartbeat fight. These gritty vibes keep my story in sight. Graffiti on the walls paint the struggle and climb. The clock keeps spinning but I'm owning my time. Words like puzzle pieces fitting tight in the rhyme. Snares punch louder than the city's own chime. Boom bap echoes through the alleys at night. Soulful samples lift the darkness to light. Deep kicks pounds like a heartbeat fight. These gritty vibes keep my story inside. Street lights flicker on this endless trail. Each corner whispers a hero fell. Smooth flow cutting through the urban scale. Where true ಡ್ರೆಸ್ಸಿಂಗ್ ಚೇಂಜಿಂಗ್ ರೂಮ್ ಕೊಟ್ಟಿದ್ದಾರೆ. ಸೊ ಲಾಕರ್ ಇದೆ, ಲಾಕರ್ ಬೇಕಾದ್ರೂ ಇಟ್ಕೋಬೋದು. ಇಷ್ಟೇ ಸ್ಮಾಲ್ ಇದೆ, ಪರವಾಗಿಲ್ಲ. ಸೊ ಏನು ಅಂತಂದರೆ, ಇವಾಗ ಸ್ವಿಮ್ಮಿಂಗ್ ಮಾಡಿ ಹೊಟ್ಟೆ ಅಂದರೆ ಸಿಕ್ಕಾಬಿಟ್ಟೆ ಹೊಟ್ಟೆ ಹಸಿತಾ ಇದೆ. ಸೊ ಇವಾಗ ನಾನು ಕಾರಿಗೆ ಫೋನ್ ಮಾಡಿಬಿಟ್ಟು, ಸೊ ಕಾರಲ್ಲಿ ಹೊರಗಡೆ ಹೋಗ್ಬಿಟ್ಟು ಊಟ ಮಾಡಬೇಕು. ಯಾಕಂದರೆ ಮಧ್ಯಾಹ್ನ ಇಲ್ಲಿ ಅಷ್ಟೊಂದು ಊಟ ಎಲ್ಲ ಇರಲ್ಲ, ಅಂದರೆ ಇದೆ ಬಟ್ ಹೊರಗಡೆನೇ ಹೋಗ್ಬಿಟ್ಟು ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ರೂಮಿಗೆ ಹೋಗಿ ಸ್ನಾನ ಮಾಡಿ soft spoken and tales unveiled. Boom bap echoes through the alleys at night. Soulful samples lift the darkness to light. Deep kicks pounds like a heartbeat fight. These gritty vibes keep my story inside. Boom bap echoes through the alleys at night.
Soulful samples lift the darkness to light. Deep kicks pounds like a heartbeat fight. These gritty vibes keep my story in sight. ಫಿಶ್ ಊಟ ತುಂಬ ಚೆನ್ನಾಗಿತ್ತು. ಊಟ ಆಯಿತು, ಸಖತ್ತಾಗಿತ್ತು ಊಟ, ಹೊಟ್ಟೆ ಫುಲ್ ಆಯಿತು. ಇವಾಗ ಎಲ್ಲಿ ಹೋಗೋದು ಅಂತ ನೋಡೋಣ ಬನ್ನಿ. ಇವಾಗ ಅಬ್ಬಿ ಫಾಲ್ಸ್ಗೆ ಹೋಗ್ತಾ ಇದ್ದೀನಿ. ಇಲ್ಲೇನು ಫುಲ್ಲು ಕಾಡು ಕಾಡು ಕಾಡು, ಯಾರೂ ಇಲ್ಲ. ಇವಾಗಷ್ಟೇ ಒಂದು ಸ್ಕೂಟಿ ಅಷ್ಟೇ ಹೋಯಿತು ಮುಂದೆ, ನೋಡೋಣ. ಅಷ್ಟೇ ಮುಂದೆ ಒಂದು ಗಾಡಿ ಹೋಯಿತು. ಫುಲ್ ರೋಡೆಲ್ಲ ಖಾಲಿ 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 ಇದೆ. ಸೊ ಬನ್ನಿ ಹೋಗೋಣ. ಏನು ಅಂತ ಹೇಳಿದ್ರೆ ಹೇಗಿದೆ ಅಂತ. ಫಾಲ್ಸ್ ಶಬ್ದ ಇಲ್ಲಿ ತನಕ ಕೇಳಿಸ್ತಾ ಇಳಿಯೋದು ತುಂಬ ಈಸಿ. ಸೊ ಫುಲ್ ಈ ಥರ ಡೌನ್ ಇದೆ, ಬಟ್ ಹತ್ತಬೇಕಾದ್ರೆ ಇದೆ ಕಷ್ಟ. ನಾನಂತೂ ಫುಲ್ ಹೀಲ್ಸ್ ಹಾಕ್ಕೊಂಡು ಬಂದಿದ್ದೀನಿ. ಹೀಲ್ಸ್ ಹಾಕ್ಕೊಂಡು ಹತ್ತೋದಿದೆಯಲ್ಲ ತುಂಬ ಕಷ್ಟ. ಸೊ ಫುಲ್ ಡೌನಿಗೆ ಇಳ್ಕೊಂಡು ಆಮೇಲೆ ನೋಡಿದರೆ ಇಲ್ಲಿ ಅಲ್ಲಂತೆ. ಸೊ ಅವ್ರು ಸ್ಕೂಟಿಯಿಂದ ಬರ್ತಾ ಇದ್ದಾರೆ, ಅವ್ರು ಹೇಳಿದರು. ಸೊ ಇದೆಲ್ಲ ಪಕ್ಕದ ರೋಡು ಅಂತ ಮತ್ತೆ ಹತ್ತುತ್ತಾ ಇದ್ದೀನಿ. ಅವ್ರ ಪಾಪ ಸ್ಕೂಟಿಯಲ್ಲಿ ಹತ್ಕೊಳ್ಳೋಕ್ಕಾಗ್ದೇ ಅಲ್ಲೇ ಒದಾಡ್ತಿದ್ದಾರೆ ನೋಡಿ. ಅವರಿಬ್ಬರು ಬಂದಿದ್ದಾರೆ. ಅದೇ ನೆಕ್ಸ್ಟ್ ರೋಡ್ ಅಂತೆ, ಪಕ್ಕದಲ್ಲಿ ಹೋಗ್ಬೇಕಂತೆ. ಯಪ್ಪ, ನಿಂಗಿದು ಬೇಕಿತ್ತ ಮಗಳೇ, ವಾಪಸ್ಸು ಹೊಂಟೋಗು ಅಂತ ಹೇಳ್ಕೊಂಡು. ಅಪ್ಪ ಅವಾಗಷ್ಟೇ ಹೇಳಿದೆ ನಿಮ್ಮ ಹತ್ರ, ಇಳಿಯೋದು ಈಸಿ, ಹತ್ತೋದು ತುಂಬ ಕಷ್ಟ ಅಂತ. ಇನ್ನೂ ಡೌನಿಗೆ ಹೋಗಿದ್ದಿದ್ರೆ ಇನ್ನೂ ಕಷ್ಟ ಆಗಿರೋದು. ಸೊ ಹತ್ತಿದ್ದೀನಿ. ಇರಿ, ಒಂದು ನಿಮಿಷ ಮಾತಾಡೋಕ್ಕಾಗ್ತಾಯಿಲ್ಲ, ಉಸಿರು ಕಟ್ತಾ ಇದೆ. ವೇಟ್. ಸೊ ಅಂತೂ ಮೇನ್ ರೋಡಿಗೆ ಬಂದೆ. ಸುಸ್ತಾಗೋಯ್ತು ಆ್ಯಕ್ಚುಲಿ. ಏನು ಅಂತ ಹೇಳಿದ್ರೆ ಇಲ್ಲಿ. ಸೊ ಇವಾಗ ಹೋಗೋಣ. ನಿಜವಾದ ಅಬ್ಬಿ ಫಾಲ್ಸ್ ಆ ಕಡೆ ಇದೆಯಂತೆ. ಸೊ ಬಾಯ್. ಅಲ್ಲಿ ಹೋಗ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ. ಬಾಯ್. Lights flicker where the sinners play preacher. Graffiti scripts. ಕಾರ್ ಪಾರ್ಕಿಂಗ್ಗೆ 50 ರೂಪೀಸ್ ತಗೊಂಡ್ರು. ಇವಾಗ ಟಿಕೆಟಿಗೆ 10 ರೂಪೀಸ್ ಅಂತ ಅನ್ಕೋತೀನಿ. ಸೊ ಇವಾಗ ಅಬ್ಬಿ ಫಾಲ್ಸ್ಗೆ ಹೋಗ್ತಾ ಇದ್ದೀನಿ. ಬಟ್ ಏನು ಗೊತ್ತಾ ಗಾಯ್ಸ್, ನಿಜವಾಗ್ಲೂ ಹೇಳ್ತೀನಿ, ಪ್ರಕೃತಿಯ ಮಡಿಲಲ್ಲಿ ಆರಾಮಾಗಿ ಸುತ್ತಾಡಿಕೊಂಡು ಈ ನೇಚರನ್ನು ಎಂಜಾಯ್ ಮಾಡೋದಿದೆಯಲ್ವಾ, ಆ ಖುಷಿ ಮತ್ತು ನಿಮಗೆ ಎಲ್ಲೂ ಸಿಗಲ್ಲ. ನಿಮಗೆ ಫ್ರೆಂಡ್ಶಿಪ್ಪಲ್ಲೂ ಸಿಗಲ್ಲ, ಲವ್ವಲ್ಲೂ ಸಿಗಲ್ಲ, ನಿಮ್ಮ ಮದುವೆ ಮಕ್ಕಳು ಸಂಸಾರ ಇದು ಯಾವುದ್ರಲ್ಲೂ ಸಿಗಲ್ಲ ಗಾಯ್ಸ್. ಸೀರಿಯಸ್ಲಿ ತುಂಬ ಸಿಂಗಲ್ ಆಗಿರೋರೆಲ್ಲ ಬೇಜಾರು ಮಾಡ್ಕೋಬೇಡಿ. ಏನು ಅಂತ ಹೇಳಿದ್ರೆ ಆರಾಮಾಗಿ ಸುತ್ತಾಡಿ, ಈ ಥರ ಪ್ರಕೃತಿ ಸೌಂದರ್ಯವನ್ನು ಅನುಭವಿಸಿ. ಆ್ಯಕ್ಚುಲಿ ಈ ಏನು ಅಂತ ಹೇಳಿದ್ರೆ ಸೇತುವೆ ಮುರಿದೋಗ್ಬಿಟ್ಟಿತ್ತು, ನೋಡ್ಬಿಟ್ಟು ತುಂಬ ಬೇಜಾರಾಯಿತು. ಆ್ಯಂಡ್ ಈ ಫಾಲ್ಸ್ ನೋಡಿದಾಗ ವಾವ್, ಸಖತ್ತಾಗಂತೂ ಆನಂದ ಆಯಿತು. ತುಂಬ ಅಂದರೆ ತುಂಬ ಖುಷಿ ಕೊಡ್ತು ಗಾಯ್ಸ್. ಇವಾಗ ಹತ್ತೋದಿದೆ ಟಾಸ್ಕು. ಮೆಟ್ಲು ಇಳಿಯೋದೇನು ದೊಡ್ಡ ಟಾಸ್ಕ್ ಅಲ್ಲ, ಮೆಟ್ಲು ಹತ್ಬಿಟ್ಟು ಹೋಗೋದೇನೆ ಇನ್ನೊಂದು ದೊಡ್ಡ ಟಾಸ್ಕು. ಮೇಲೆ ಹತ್ತುತ್ತಿದ್ದಾಗೆ ಜ್ಯೂಸು ಅದು ಇದು ವೈನ್ ಗೀನ್ ಎಲ್ಲ ನಮಗೋಸ್ಕರ ಕಾಯ್ತಾ ಇತ್ತು. ಬಟ್ ಯಾವ ಜ್ಯೂಸು ಯಾವ ವೈನು ಕುಡಿಯಲ್ಲ ನಾನು. ಸೊ ಅದಕ್ಕೋಸ್ಕರ ಹಾಗೆ ಮುಂದೆ ಹೋದೆ. ಆಮೇಲೆ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಬಟ್ ಏನು ಟ್ರೈ ಮಾಡಿದೆ ಗೊತ್ತಾ, ಆ್ಯಕ್ಚುಲಿ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಿರೋದು.
ಏನು ಅಂದರೆ ಜಿಪ್ ಲೈನನ್ನು ಟ್ರೈ ಮಾಡಿದೆ. ಸೀರಿಯಸ್ ಆಗಿ ಹೇಳ್ತೀನಿ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ನಾನಂತೂ ಫಸ್ಟಲ್ಲಿ ಸಖತ್ತಾಗಿ ಹೆದ್ರುಕೊಂಡೆ. ಅದಾದಮೇಲೆ ಪಾಸ್ ಆದಮೇಲೆ ಅಂತ ಅನ್ನಿಸ್ತು ಇನ್ನೊಂದು ಸರಿ ಬರಬೇಕು, ಇನ್ನೊಂದು ಸರಿ ಹೋಗಬೇಕು ಅಂತ ಅನ್ನಿಸ್ತು ಗಾಯ್ಸ್, ಸೀರಿಯಸ್ಲಿ. ನಾನಂತೂ ಅವ್ರ ಹತ್ರ 1000 ಕ್ವಶನ್ ಕೇಳ್ತಾ ಇದ್ದೆ. ಚಪ್ಪಲಿ ಬಿದ್ದೋಗಲ್ವಾ, ಅದು ಬಿದ್ದೋಗಲ್ವಾ, ಇದು ಹಾಗಾಗಲ್ವಾ, ವೆಯ್ಟ್ ತಡೆಯತ್ತಾ, ಆಮೇಲೆ ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೆ ಏನು ಮಾಡ್ತೀರಾ, ಅದು ಇದು ಅಂತ ಸಿಕ್ಕಾಪಟ್ಟೆ ಕ್ವಶನ್ ಕೇಳ್ತಿದ್ದೆ. ಅವರೇ ಅಂದ್ಕೊಂಡಿರ್ತಾರೆ ಯಾಕಪ್ಪ ಹಿಂಗೆ ಅಂತ ನೋಡಿ. ಸೊ ನಾನು ಅವ್ರ ಹತ್ರನೇ ಮೊಬೈಲ್ ಕೊಟ್ಬಿಟ್ಟು ಹೋಗಿದ್ದೆ ವಿಡಿಯೋ ಮಾಡಿ ಅಂತ. ಸೊ ನಿಜವಾಗ್ಲೂ ಹೇಳ್ತೀನಿ ಗಾಯ್ಸ್, ಸಿಕ್ಕಾಪಟ್ಟೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಟ್ಟು. ಸೊ ನಿಮ್ಗೂ ಇದೇ ಥರ ಎಂಜಾಯ್ ಮಾಡಬೇಕು ಅಂದರೆ ಮಡಿಕೇರಿಗೆ ಹೋಗಿ ಎಂಜಾಯ್ ಮಾಡಿ. ಬಟ್ ಏನು ಅಂತ ಹೇಳಿದ್ರೆ, ಒಬ್ಬರೇ ಇರೋರು ಬೇಜಾರು ಮಾಡ್ಕೊಬೇಡಿ, ಸಿಂಗಲಾಗೆ ಹೋಗಿ. ನೀವು ಹೆಂಗೆ ನಿಮ್ಮ ಖುಷಿ ಹೇಗೆ ಅನಿಸುತ್ತೋ ಹಾಗೆ ಸುತ್ತಾಡಿ ಇದು ಮಾಡಿ. ಬೇರೆಯವ್ರ ಬಗ್ಗೆ, ಆ 4 ಜನರುಗಳ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊತಾನೆ ಇರಬೇಡಿ. ಸೊ ಇರೋದೊಂದು ಲೈಫು, ಸುತ್ತಾಡಿ ಗುರು. ಇದು ನಮ್ಮ ಹೋಟೆಲ್ ಹತ್ರ ಇರುವಂಥ ಒಂದು ವ್ಯೂ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇಲ್ಲಿ ಡ್ರಿಂಕ್ಸ್ ಎಲ್ಲನೂ ಸಿಗುತ್ತೆ. ಸೊ ಆರಾಮಾಗಿ ಫ್ರೆಂಡ್ಸ್ಗಳು ಬಂದರೆ ಪಾರ್ಟಿ ಮಾಡ್ಬೋದು. ನಾನಂತೂ ಪಾರ್ಟಿಯಿಂದ ದೂರ, ಬಟ್ ನೇಚರನ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ. ಸೊ ನೀವು ಕೂಡ ಎಂಜಾಯ್ ಮಾಡಿ. ಹಾಗೇನೆ ಎಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ನಾನು ಮತ್ತೆ ಬೆಂಗಳೂರು ಕಡೆ ನನ್ನ ಪಯಣವನ್ನು ಸ್ಟಾರ್ಟ್ ಮಾಡಿದೆ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಈ ನಿಮ್ಮ ಪುಟ್ಟ ಮಹಾಸತಿ ಗೌಡಗೆ ಸಪೋರ್ಟ್ ಮಾಡಿ ಗಾಯ್ಸ್. ಲವ್ ಯು.